ಎಲ್ಲರಿಗೂ ಮತ್ತೆ ನಮ್ಮ ಸಿಂಪಲ್ ಎಕ್ವಾ ಚಾನಲ್ಗೆ ಸುಸ್ವಾಗತ. ಈ ವಿಡಿಯೋದಲ್ಲಿ ನಾವು ಫೈಟರ್ ಮೀನುಗಳಲ್ಲಿ ಗಂಡು ಹಾಗೂ ಹೆಣ್ಣು ಮೀನನ್ನು ಕಂಡುಹಿಡಿಯುವುದು ಹೇಗೆ ಅಂತ ತಿಳ್ಕೊಳ್ಳೋಣ. ಮೊದಲನೆಯದಾಗಿ ಫೈಟರ್ ಮೀನುಗಳ ಬಾಲ ಹಾಗೂ ಅದರ ಬಾಡಿ ಶೇಪ್ಸ್. ಈ ಮೀನುಗಳಲ್ಲಿ ಗಂಡು ಮೀನು ವಿಧ ವಿಧವಾದ ಬಣ್ಣಗಳನ್ನು ಹೊಂದಿದ್ದು ಹೆಣ್ಣು ಮೀನುಗಳಿಗಿಂತ ತುಂಬ ಆಕರ್ಷಣೀಯವಾಗಿರುತ್ತದೆ. ಹಾಗೆ ಗಂಡು ಮೀನಿನ ಬಾಲವು ಹೆಣ್ಣು ಮೀನುಗಳಿಗಿಂತ ದೊಡ್ಡದಾಗಿರುತ್ತದೆ. ಮೀನುಗಳಲ್ಲಿ ಕೆಲವು ಹೆಣ್ಣು ಮೀನುಗಳು ಗಂಡು ಮೀನುಗಳ ಹಾಗೆಯೇ ತುಂಬ ಆಕರ್ಷಣೀಯವಾಗಿ ಕಾಣುತ್ತದೆ. ಆಗ ವ್ಯತ್ಯಾಸ ಕಂಡುಹಿಡಿಯುವುದು ಕಷ್ಟವಾಗುತ್ತದೆ. ಆಗ ಈ ಮೀನುಗಳಲ್ಲಿ ವೆಂಟ್ರಲ್ ಪಿನ್ ಹಾಗೂ ಎಕ್ಸ್ಪಾಟ್ಗಳನ್ನು ನೋಡಬೇಕಾಗುತ್ತದೆ. ಗಂಡು ಮೀನಿನ ವೆಂಟ್ರಲ್ ಪಿನ್ಗಳು ಉದ್ದವಾಗಿರುತ್ತದೆ, ಹಾಗೆ ಹೆಣ್ಣು ಫೈಟರ್ ಮೀನಿನ ವೆಂಟ್ರಲ್ ಪಿನ್ಗಳು ಸ್ವಲ್ಪ ಚಿಕ್ಕದಾಗಿರುತ್ತದೆ. ಹಾಗೆ ಎಕ್ಸ್ಪಾಟ್ ಇದು ಹೆಣ್ಣು ಫೈಟರ್ ಮೀನಿನ ಹೊಟ್ಟೆಯ ಕೆಳಭಾಗದಲ್ಲಿ ಬಿಳಿ ಚುಕ್ಕಿಯಂತೆ ಫಾರ್ಮ್ ಆಗಿರುತ್ತದೆ. ಹಾಗೆ ನಿಮ್ಮ ಫೈಟರ್ ಮೀನಿನ ಅಕ್ವೇರಿಯಂನಲ್ಲಿ ಅಥವಾ ಬೌಲ್ಗಳಲ್ಲಿ ಬಬಲ್ ನೆಸ್ಟ್ಗಳು ಇಟ್ಟಿದ್ದಾವೆ ಅಂದರೆ ಅದು ಗಂಡು ಮೀನು ಎಂದರ್ಥ. ಈ ಮೀನುಗಳು ಬಬಲ್ ನೆಸ್ಟ್ಗಳನ್ನು ಕಟ್ಟುತ್ತಿವೆ ಎಂದರೆ ಅದು ಬ್ರೀಡಿಂಗಿಗೆ ರೆಡಿಯಾಗಿದೆ ಎಂದರ್ಥ. ವಿಡಿಯೋ ಏನಾದರೂ ನಿಮಗೆ ಇಷ್ಟವಾದಲ್ಲಿ ನಮ್ಮ ಸಿಂಪಲ್ ಎಕ್ವಾ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಲೈಕ್ ಮತ್ತು ಶೇರ್ ಮಾಡಿ. ಈ ವಿಡಿಯೋದಲ್ಲಿ ಯಾವುದೇ ತರಹದ ತಪ್ಪಾದಲ್ಲಿ ಕಮೆಂಟ್ ಮೂಲಕ ತಿಳಿಸಿ.